ಏನವಿ ಈ ಹೋಟ್ಲು ಒಳ್ಳೆ ಅರಮನೆ ಇದ್ದಂಗೈತೆ. ಸಿ ಮೊದಲು ಬಂದಿರೋ ಕೆಲಸ ಮುಗಿಸೋಣ, ಸುಮ್ಮನಿರು. ಯಾರು ನೀವು? ವಿ ಆರ್ ಕಮಿಂಗ್ ಫ್ರಮ್ ಕಾಲೇಜ್. ಪ್ರಾಜೆಕ್ಟ್ ಸಲುವಾಗಿ ನಿಮ್ಮ ಹೋಟೆಲ್ ಬಗ್ಗೆ ತಿಳ್ಕೊಳಕ್ ಬಂದಿದ್ದೀವಿ. ಬಟ್ ನಮ್ಗೆ ಯಾವುದೇ ಕಾಲೇಜಿಂದ ಇನ್ಫಾರ್ಮೇಶನ್ ಲೆಟರ್ ಬಂದಿಲ್ವಲ್ಲ. ನಮ್ಮ ಹತ್ರ ಪರ್ಮಿಷನ್ ಲೆಟರ್ ಐತೆ. ಏನು ಪ್ರಾಜೆಕ್ಟ್ ಇದು? ಇಂಜಿನಿಯರ್ ಸ್ಟೂಡೆಂಟು ಹೋಟೆಲ್ ಬಗ್ಗೆ ತಿಳ್ಕೊಂಡು ಏನು ಮಾಡ್ತೀರಾ? ಸರ್, ಇಂಜಿನಿಯರಿಂಗಲ್ಲೂ ಮ್ಯಾನೇಜ್ಮೆಂಟ್ ಅನ್ನೋ ಕೋರ್ಸ್ ಇರುತ್ತೆ, ಅದಕ್ಕೆ ಆರ್ಕಿಟೆಕ್ಟ್ ಬಗ್ಗೆ ತಿಳ್ಕೊಳಕ್ ಬಂದಿದ್ದೀವಿ. ನೋಮಾ, ಇದಕ್ಕೆಲ್ಲ ನಾವು ಪರ್ಮಿಷನ್ ಕೊಡಲ್ಲ. ನೀವು ಯಾವುದಾದ್ರೂ ಬೇರೆ ಹೋಟೆಲ್ ನೋಡ್ಕೊಳ್ಳಿ. ರಾಯ್, ಆ ಕಾರ್ಡ್ ಕೊಡ್ಲಾ? ಸರ್, ನಮ್ಮನ್ನ ಮಿಸ್ಟರ್ ಕೇಶವ್ ರೆಫರ್ ಮಾಡಿರೋದು. ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ ಬಿಡಿ. ಓ, ನೀವು ಕೇಶವ್ ಅವ್ರ ರೆಫರೆನ್ಸಲ್ಲಿ ಬಂದಿರೋದಾ? ಹೌದು ಸರ್. ಅವರು ನಮ್ಮ ಹೋಟೆಲ್ಗೆ ಒನ್ ಆಫ್ ದಿ ಇನ್ವೆಸ್ಟರ್. ನೀವು ಅವ್ರ ಕಡೆಯಿಂದ ಬಂದಿದ್ದೀರಾ ಅಂದಮೇಲೆ ನಾವು ಪರ್ಮಿಷನ್ ಕೊಡ್ತೀವಿ. ನಾನು ಅವ್ರ ಮಗನೇ ಸರ್. ನನ್ನ ಹೆಸರು ಸಚಿನ್ ಅಂತ. ಹೌದಾ? ಹಾಗಾದರೆ ಮೋಸ್ಟ್ ವೆಲ್ಕಮ್. ಬನ್ನಿ ಸರ್. ಕಂಠಿತವ ಲಗ್ನ ದಿವಸ ಮಾತಾಡ್ತೀನಿ ಅಂತ ಹೇಳಿದ್ಯಲ್ಲ, ಕಂಠಿ ಬಂದಿದ್ದ ಅಲ್ವೇ? ಮಾತಾಡಿದ್ಯಾ? ಅಯ್ಯ ಬಿಡು, ನೀನು ಹೇಳಿರ್ತೀಯ ಅನ್ನಕ್ಕೆ ಅವನು ತೂಟಿಗೆ ಪಿಟಿಕ್ ಅಂದೆ ಒಪ್ಕೊಂಡಿರ್ತಾನೆ. ಇವನು ಹೇಳ್ದ ಎಂತ ಹುಡುಗಿ ಬೇಕು ಏನು ಎತ್ತ ಯೋನಾನ ಹೇಳಿದ್ನ? ಅಮರೇ, ಅದು ಯಾಕೆ ಪುಟ್ಟಕ್ಕ ಒಪ್ಕೊಳ್ಳಿಲ್ವೇ? ಇಲ್ಲ ಅಮರೇ, ಹೊಳಿ ಅಂದ್ರು ನನ್ನ ಮಾತನ್ನೇ ಕೇಳ್ತಿಲ್ಲ. ನಿನ್ನ ಮಗಳನ್ನೇ ಜೀವ ಅನ್ಕೊಂಡಿರೋ ಅಳಿಯಂಗೆ ಈಗ ನಾನು ಮದುವೆ ಮಾಡ್ಕೊಂತ ನೀನು ಹೇಳ್ಬೋದೇನವ? ಮನೆಯಾಗಿದ್ರೆ ಒಬ್ಬನು ಮದುವೆ ಬಗ್ಗೆನೇ ಮಾತಾಡ್ತವ್ರೆ. ಇಲ್ಲಿ ಮೊದಲು ನೀವು ಅದನ್ನೇ ಹೇಳ್ತಿದ್ರ. ಅಲ್ಲ, ನಿಮ್ಗೆ ಯಾರಿಗೂ ನನ್ನ ಸಂಕಟ ಅರ್ಥನೇ ಆಯ್ತಿಲ್ವೇನವ? ಮತ್ ನೀನು ಅದನ್ನೇ ಹೇಳ್ತಿದ್ರೆ ನಾನು ನಿನ್ನ ಒಬ್ಬ ಅಂತಾನೂ ಕರೆಯಕ್ಕಿಲ್ಲ. ಈಗಾಗಲೇ ಜೀವ ಕಳ್ಕೊಂಡು ಒಂಟಿಯಾಗಿರೋ ನನಗೆ ಇನ್ನೊಂದು ಜೀವದ ಜಂಟಿ ಬೇಕಾಗಿಲ್ಲ. ನಿನ್ನ ಮಾತನ್ನು ಒಪ್ಕೊಳ್ಳಿಲ್ವೇ ಪುಟ್ಟಕ್ಕ? ಕಂಟಿ ಮ್ಯಾಕೆ ನಾವಿಟ್ಟಿರೋ ನಂಬಿಕೆ. ಇವನ್ಲ ನಡೀತೈತಲ್ಲಿ ಅವೇ ತಾಯಣವು ಏನು ನಡೀತಂತ ಗೊತ್ತಾಯ್ತಿಲ್ಲ. ಅದ್ರ ಸ್ಯಾನ ಟೆನ್ಷನ್ ಆಯ್ತೈತೆ. ಅಲ್ಲ ಕಣ್ಲ, ಸುಮ್ಮಂಗೋ ಪುರ್ಸಿಗೋ ಫೋನ್ ಮಾಡಿದ್ರೆ ಅವ್ರು ಟೆನ್ಷನ್ ಮಾಡ್ಕೋತಾರೆ ಅಂತ ನಿನಗೆ ಫೋನ್ ಮಾಡಿದ್ರೆ ನೀನು ಹೆಂಗೆ ಮಾತಾಡ್ತಿದ್ಯಲ್ಲ? ಅಯ್ಯೋ ಅವಿ, ಈ ಕೆಲಸ ನಾವು ಅನ್ಕೊಂಡಷ್ಟೇನು ಸುಲಭ ಅಲ್ಲ.
ಈ ಕಾಲೇಜ್ ಹುಡುಗರೆಲ್ಲ ಸೇರಿಕೊಂಡು ಬ್ಯಾಂಕ್ ದರೋಡೆ ಮಾಡಂಗೆ ಬಂದವ್ರೆ. ನಮ್ಮ ಪುರುಷಿ ಊರನ್ನೇ ಬಡ್ದು ಬಾಯಿಗೆ ಹಾಕೊಳ್ಳೋ ನನ್ನ ಮಗ ಸುಮ ಹೆಂಗ ಅವನ ಜೊತೆ ಸೇರ್ಕೊಂಡು ಬಚಾವ್ ಆಗ್ತಾಳೆ. ನೀನೇ ತಲೆ ಕೆಡ್ಸ್ಕೊಬೇಡ. ನೋಡು, ಕೆಲಸ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಅವ್ರು ಯಾರು ಸಿಕ್ಕಾಕೊಳ್ದೆ ವಾಪಸ್ ಬಂದ್ಬಿಟ್ರೆ ಸಾಕು. ಅವೇ ಹಂಗೆಲ್ಲ ಏನೂ ಹಾಕಿಲ್ಲ, ನೀ ಏನು ತಲೆ ಕೆಡ್ಸ್ಕೊಬೇಡ. ನಮ್ಮ ಹುಡುಗರು ಬಂದು ಕೆಲಸ ಮುಗಿಸ್ತಾರೆ. ಸಾನದ ಮುಂದೆ ಬಿಲ್ಡಪ್ ಬೇರೆ ಕೊಟ್ಬಿಡ. ಒಳಗೆ ಏನು ನಡೀತೈತೋ ಏನೋ ಅಂತ ಟೆನ್ಷನ್ ಬೇರೆ ಆಯ್ತೈತೆ. ಕಾಲ್ ಬೇರೆ ನಡುಕ್ತೈತೆ. ಈಗೇನಪ್ಪ ಮಾಡೋದು?